ಹಲೋ ವಿದ್ಯಾರ್ಥಿಗಳೇ, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವೀಡಿಯೋಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಸುಮಾರು 10 ರಿಂದ 12 ಪಾಯಿಂಟ್ಸ್ಗಳು ಡಿಸ್ಕಷನ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನೀವು ಹಾಕಿರ್ತಕ್ಕಂಥ ಕಾಮೆಂಟ್ಸ್ಗಳು ಮತ್ತು ಈಗಿರ್ತಕ್ಕಂಥ ಅಪ್ಡೇಟ್ಸ್ಗಳು ಇವತ್ತಿಂದು ಏನಿಲ್ಲದೆ ಎಲ್ಲ ಒಂದು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕಂಪ್ಲೀಟಾಗಿ ವಾಚ್ ಮಾಡಿ, ಯಾಕಂದರೆ ಬೇರೆಯವ್ರು ಕೇಳಿರ್ತಕ್ಕಂಥ ಡೌಟ್ಸ್ಗಳು ನಿಮ್ಮದು ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಈ ಸದ್ಯಕ್ಕೆ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಅದನ್ನು ಕೂಡ ತಿಳಿಸ್ತೀನಿ. ಸರಿ, ಈಗ ಮೊದಲೇ ಬಂದುಬಿಟ್ಟು ಕಮೆಂಟ್ಸ್ಗಳನ್ನ ಮೊದಲು ಕವರ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ನಿನ್ನೆ ಕಮೆಂಟಲ್ಲಿ ಬಹಳ ಹುಡುಗರು ಡೌಟ್ಸ್ ಇದ್ದಾವೆ ನೋಡಿದಾಗ. ಸರ್ ನೋಡಿ, ಫಾರ್ ಮೆಡಿಕಲ್ ಕಂಪ್ರಮೈಸ್ ಸ್ಲಿಪ್ ಇಸ್ ನಾಟ್ ಡೌನ್ಲೋಡ್. ಐ ಹ್ಯಾವ್ ಮೇಡ್ ದ ಚಾಯ್ಸ್ 1. ಟುಮಾರೋ ಅಡ್ಮಿಷನ್ ಈಸ್ ದೇರ್ ಬಟ್ ಇಟ್ ಈಸ್ ಶೋವಿಂಗ್ ದಟ್ ಸರ್ವರ್ ಎರರ್ ಅಂತದ್ದು. ಸೊ ನೋಡಿ, ನೀವು ಈ ರೀತಿ ಆದಾಗ ಅಂದರೆ ಕಂಪ್ರಮೈಸೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ ಅಂತ ನೀವು ಅನ್ಕೊಡೋಂದ್ರೆ ಬೇರೆ ಒಂದು ಬ್ರೌಸರ್ ಯೂಸ್ ಮಾಡಿರಿ. ಓಕೆ, ಬೇರೆ ಒಂದು ಬ್ರೌಸರ್ ಯೂಸ್ ಮಾಡಿ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಕೇಳ್ತದ್ರಿ, ನಾನು ಆಗಲೇ ಬ್ಯಾಂಕಿಗೆ ಹೋಗಿ ಚಲನ ಕಟ್ಟಿ ಬಂದಿದ್ದೀನಿ, ಆದರೂ ಕೂಡ ನಂಗೆ ಇನ್ನೂ ಕೂಡ ಕಂಫರ್ಮೇಷನ್ ಸ್ಲಿಪ್ ಬರ್ತಾ ಇಲ್ಲ. ಸೊ ಏನು ಮಾಡಬೇಕು ಅಂತಂದು ನೋಡಿ, ಯಾವಾಗಾದ್ರೂ ನೀವು ಬ್ಯಾಂಕಿಗೆ ಕಟ್ಟಿ ಬಂದಿರ್ತಾರೆ ಅಂತಂದರೆ ಬ್ಯಾಂಕ್ ಅವ್ರು ಏನು ಮಾಡಬೇಕು, ಸ್ವಲ್ಪ ಪುಷ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದ. ಓಕೆ, ಈಗ ಕಟ್ಟಿದ ತಕ್ಷಣ ಒಂದು ಅರ್ಧ ಗಂಟೆ 1 ಗಂಟೆ, ಕೆಲವೊಬ್ಬರಿಗೆ ಅರ್ಧ ಗಂಟೆಗೆ ಬರ್ಬೋದು, ಯಾಕಂದರೆ ಬ್ಯಾಂಕ್ ಅವರು ಬೇಗನೆ ಕೆಲಸ ಮುಗಿಸಿದ್ರೆ ಅರ್ಧ ಗಂಟೆಗೆ ಬರ್ಬೋದು, ಅಥವಾ ಕೆಲವೊಬ್ಬರಿಗೆ 5 ನಿಮಿಷದಲ್ಲೇ ಬರ್ಬೋದು, ಕೆಲವೊಬ್ಬರಿಗೆ 2 ತಾಸು ತೊಗೋಬೋದು, ಅಥವಾ ಕೆಲವೊಬ್ಬರಿಗೆ 6 ತಾಸು ತೊಗೋಬೋದು. ಆಯಿತಾ? ಸೊ ಬ್ಯಾಂಕಿಂಗ್ ಅವರು ಅಷ್ಟರಲ್ಲಿ ಅವ್ರು ಮುಗಿಸಿತ್ತಂದರೆ ಅವತ್ತೇ ಬರ್ತದೆ. ಇಲ್ಲಂತಂದರೆ ಅವರು ಮತ್ತೆ ನಾಳೆ ಪೆಂಡಿಂಗ್ ಇಟ್ಕೊಂತಿತ್ತಂದರೆ ನಾಳೆಗೆ ಆಗ್ತದೆ. ಅಂದರೆ ಇದು ಸುಮಾರು ಹೆಂಗಿಲ್ಲ ಅಂದ್ರೆ ಸುಮಾರು ಒಂದು 2 ಅವರ್ ಅಥವಾ 3 ಅವರ್ ಆದರೂ ತೊಗೊಳ್ತದ. ಯಾವಾಗ ನೀವು ಚಾಲನ ದುಡ್ಡು ಪೇ ಮಾಡಿ ಬರ್ತೀರೋ ಆವಾಗ ಕಂಫರ್ಮೇಷನ್ ಡೌನ್ಲೋಡ್ ಆಗಿ. ಸರಿ, ಎಷ್ಟು ಸರ್ ಪ್ಲೀಸ್ ರಿಪ್ಲೇ ಚಾಲನ್ ಎಷ್ಟು ಸಾರಿ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದಾ? ಹೌದು, ಖಂಡಿತವೂ ಕೂಡ ನೀವು ಎಷ್ಟು ಸಾರಿ ಆದರೂ ಡೌನ್ ಮಾಡ್ಕೋಬೋದು. ಬಟ್ ನೀವು ಅದನ್ನ ಯಾವುದಾದ್ರೂ ಒಂದು ಟೈಮ್ ಏನಪ್ಪ ಅಂತಂದರೆ ಡೌನ್ ಮಾಡ್ಕೊಂಡಿದ್ದು ಹೋಗ್ಬಿಟ್ಟು ಚಾಲನ ಕಟ್ಟಿ ಬನ್ನಿ, ದುಡ್ಡು ಕಟ್ಟಿ ಬನ್ನಿ, ಆಯಿತಾ? ಬಟ್ ಎಷ್ಟು ಸಾರಿ ಬೇಕಾದ್ರೂ ಡೌನ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಅಣ್ಣ, ಅಡ್ಮಿಷನ್ ಆರ್ಡರ್ ಡೌನ್ ಮಾಡೋದು ಹೇಗೆ? ನೋಡಿ, ಈ ಸರ್ತಿಗೆ ನಾನು ಪದೇ ಹೇಳ್ತಾ ಇದ್ದೀನಿ ಎಲ್ಲ ಒಂದು ವೀಡಿಯೋದಲ್ಲಿ ಕೂಡ. ಈ ಸರ್ತಿ ನೀವು ಯಾವುದೇ ರೀತಿ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅಡ್ಮಿಷನ್ ಆರ್ಡರ್ ಬರೋದೇ ಇಲ್ಲ. ಕಂಫರ್ಮೇಷನ್ ಸ್ಲಿಪ್ ಅಷ್ಟೇ ಬರ್ತದೆ. ನೀವು ಯಾವಾಗ ಚಾಲನ ಹೋಗ್ಬಿಟ್ಟು ಕಟ್ಟಿ ಬರ್ತಿರೋ ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ತಿರೋ ಅದಾದ ತಕ್ಷಣ ನೀವು ಕಂಫರ್ಮೇಷನ್ ಸ್ಲಿಪ್ ಬರ್ತದೆ. ಅದ್ರ ಜೊತೆಗೆ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಡ್ಮಿಷನ್ ಆಗಬೇಕು. ಅಲ್ಲಿ ಕಾಲೇಜವರೇ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಎಲ್ಲನೂ ಕೂಡ PS ಲಾಗಿನ್ ಆಗಿಬಿಟ್ಟು ಅವ್ರು ನಿಮ್ಮ ಕೈಗೆ ಒಂದು ಸ್ಲಿಪ್ ಕೊಟ್ಟು ಕಳಿಸ್ತಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಸರ್ 1 lakh ಮೇಲೆ ಫೀಸ್ ಇದ್ದರೆ ಕಾಲೇಜ್ ಕಡೆಯಿಂದ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ, ಪ್ಲೀಸ್ ರಿಪ್ಲೈ ಮಾಡಿ ಸರ್. ನೋಡಿ, ಇದು ನೀವು KC ಸ್ಟೂಡೆಂಟ್ ಕೇಳಿದ್ರು, ನೀಟ್ ಸ್ಟೂಡೆಂಟ್ ಕೇಳಿದ್ರು, ಅದು ಗೊತ್ತಿಲ್ಲ. ನೀವು ಗೌರ್ಮೆಂಟ್ ಫೀಸ್ ಇದೆ, ಅದು ಗೌರ್ಮೆಂಟ್ ಫೀಸ್ ಎಷ್ಟು ಇರ್ತದೋ ಅದ ನಂತರ ಎಷ್ಟು ಕಟ್ಟಬೇಕು ಅಂತಂದರೆ, ಲೈಕ್ ಎಕ್ಸಾಂಪಲ್ ಈ ಚಲನಲ್ಲಿ ಎಷ್ಟು ದುಡ್ಡು ಬಂದಿರ್ತದೋ ಚಲನ ಎಷ್ಟು ಬಂತು ಅಷ್ಟು ಕಟ್ಟಲೇಬೇಕು. ಮತ್ತು ಚಲನಲ್ಲಿ ಹೋಗ್ಬಿಟ್ಟು ಅಷ್ಟು ಕಟ್ಟಿನ ಇಷ್ಟು ಕಟ್ಟಿನಲ್ಲ, ಎಲ್ಲನೂ ಕೂಡ ಕಟ್ಟಬೇಕು. ಇನ್ ಕೇಸ್ ಕೆಲವೊಂದಿಷ್ಟು ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಾಗ ಅವ್ರು ಕಾಲೇಜ್ಗೆ ಹೋಗಿ ದುಡ್ಡು ಕಟ್ಟದಿರ್ತದೆ. ಫಾರ್ ಎಕ್ಸಾಂಪಲ್ಗೆ ಹೇಳಿದೆ ನಾನು, ಈಗ ಇಂಜಿನಿಯರ್ ಸ್ಟೂಡೆಂಟ್ ಇದ್ರಿ, ಇಷ್ಟು ದಿನ ಕೇವಲ ಏನು ಮಾಡ್ತಿದ್ರಿ, ಎಷ್ಟೇ ಸ್ಟೂಡೆಂಟ್ ಆಯಿತು ಬೇರೆ ಸ್ಟೂಡೆಂಟ್ ಏನು ಮಾಡ್ತಿದ್ರಿ, 10 ರೂಪಾಯಿ ಕಟ್ತಾಯಿದ್ರಿ. ಕಾಲೇಜ್ಗೆ ಹೋಗಿ ಕೇಳಿದಾಗ ಏನು ಮಾಡ್ತಿದ್ರಿ, ಅವ್ರಿಗೆ ಎಷ್ಟೋ ಕೇಳ್ತಿದ್ರು, ಅದನ್ನು ಇನ್ನೊಂದು ಟೈಮ್ ಕೊಟ್ಟರೆ ನಡೀತದೆ. ಯಾಕಂದರೆ ಕಾಲೇಜ್ಗೆ ಸಂಬಂಧಪಟ್ಟಿದ್ದು ಅದಾದಮೇಲೆ ಅದು ಗೌರ್ಮೆಂಟ್ ಫೀಸ್ ಎಷ್ಟು ಇರ್ತದೋ ಅದನ್ನು ಮಾತ್ರ ಕಟ್ಟಲೇಬೇಕು. ಆಮೇಲೆ ರೆಸ್ಟ್ ಆಫ್ ದ ಅಮೌಂಟು ಅವ್ರು ಕಾಲೇಜ್ಗೆ ಬಿಟ್ಟಿದ್ದದು. ಓಕೆ, ನೆಕ್ಸ್ಟ್ ಸರ್ ಆಫ್ಟರ್ ಕಂಪ್ಲೀಟಿಂಗ್ ಅಡ್ಮಿಷನ್ ಪ್ರೊಸೆಸ್ ಮತ್ತೆ ಏನಾದರೂ ಲಾಗಿನ್ ಆಗಿ ನಮ್ಮದು ಅಡ್ಮಿಷನ್ ಪ್ರೊಸೆಸ್ ಮುಗಿದಿದೆ ಅಂತ ಕೇಗೆ ಏನಾದರೂ ತಿಳಿಸ್ಬೇಕಾ ಸರ್? ಇದನ್ನು ಪದೇ ಎಲ್ಲ ವಿಡಿಯೋದಲ್ಲಿ ಕೂಡ ನಾನು ಕೂಡ ಅದನ್ನ ತಿಳಿಸ್ತಿದ್ದೀನಿ. ಈ ಸರ್ತಿ ಯಾವುದೇ ರೀತಿಯ ಕೇದೋ ತಿಳಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲನೂ ಕೂಡ ಇಲ್ಲೇ ಮುಗಿದಿದೆ. ಎಲ್ಲನೂ ಕೂಡ ಅವರೇ ಕಾಲೇಜವರು ಕೂಡ ಏನು ಮಾಡ್ತಾರೆ, ನಿಮ್ಮದು ಲಾಗಿನ್ ಆಗಿಬಿಟ್ಟು ಅವರೇ ಎಲ್ಲನೂ ಕೂಡ ಡೀಟೇಲ್ಸಾಗಿ ಎಲ್ಲನೂ ಕೂಡ ಕೇಗೆ ಸಬ್ಮಿಟ್ ಮಾಡಿರ್ತಾರೆ. ನೀವು ಯಾವುದೇ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಸರ್, ಲಾಸ್ಟ್ ಇಯರ್ ದೇರ್ ವರ್ 84 to 85 ಕಾಲೇಜಸ್, ಬಟ್ ದಿಸ್ ಇಯರ್ 64 ಓನ್ಲಿ. ಓಕೆ, ಗೊತ್ತಾಯ್ತು. ಇದನ್ನ ಯಾರು ಕೇಳಿದ್ರೆ ಅಂತಂದರೆ, ಹೋದ ವರ್ಷ 84ರಿಂದ 85 ಕಾಲೇಜಸ್ ಇದ್ದು ಅಂತೆ, ಬಟ್ ಈ ಸರ್ತಿ 64. ಅಂದರೆ BMS ನಿನ್ನೆ ಸೀಟ್ ಮ್ಯಾಟ್ರಿಕ್ಸ್ ಬಂತಲ್ಲ, ಅದ್ರ ಬಗ್ಗೆ ಹೇಳಿದರೆ ನೋಡಿ. ನಿನ್ನೆ ಬಿಟ್ಟಿರ್ತಕ್ಕಂಥ ಸೀಟ್ ಮ್ಯಾಟ್ರಿಕ್ಸ್ ನಿಮಗೂ ಕೂಡ ಒಂದು ಮೆನ್ಷನ್ ಮಾಡಿದರೆ, ಪ್ರೊವಿಷನಲ್ ಅಂದರೆ ತಾತ್ಕಾಲಿಕ, ಇನ್ನೂ ಕೂಡ ಫೈನಲ್ ಆಗಿ ಬಂದಿಲ್ಲ. ಓಕೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಟ್ಟಿಗೆ ಅದನ್ನು ಕೂಡ ಫೈನಲ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸರಿ, ಅದಂದರೆ ಕಾಲೇಜಸ್ ಹೆಂಗಿದು ಕೂಡ 64 ಅಂತ ಏನು ತೋರಿಸ್ತಿದೆ, ಅದು ಜಾಸ್ತಿ ಆಗ್ತದೆ, ಯಾಕಂದರೆ ಇನ್ನೂ ಕೂಡ ಪ್ರೊವಿಷನಲ್ ಇದೆ ಅದು. ಸರ್ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಅಟೆಂಡ್ ಮಾಡಿಲ್ಲ, ಸೆಕೆಂಡ್ ರೌಂಡ್ ಅಟೆಂಡ್ ಮಾಡ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಡನ್ ಆಗಿದೆ. ಸೊ ನೋಡಿ, ಈಗ ನೋಡಿರಿ, ಫಸ್ಟ್ ರೌಂಡ್ ನೀವು ಏನೋ ಮಾಡಲಿಲ್ಲ ಅಂತಂದರೆ ಸೆಕೆಂಡ್ ರೌಂಡಿಗೆ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರೋಲ್ಲ, ನಿಮ್ಗೆ ಗೊತ್ತಿದೆ. ಇನ್ ಕೇಸ್ ಮಾಡ್ಬೋದು, ಯಾವ ಕೋರ್ಸ್ ಮಾಡ್ಬೋದು ನಿಮಗೆ ಗೊತ್ತಿರೋಗೆ, BMS ಮಾತ್ರ. BMS ನೀವು ಏನಾದರೂ ಎಲಿಜಿಬಿಲಿಟಿ ಇತ್ತಂದರೆ BMS ನೀವು ಆ್ಯಡ್ ಮಾಡ್ಬೋದು, BMSಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸರಿ ಅಣ್ಣ, ಮೆಡಿಕಲಲ್ಲಿ ಚಾಯ್ಸ್ 2 ಹಾಕಿದ್ದೀನಿ, ಬಟ್ ಅಲ್ಲಿ ಓನ್ಲಿ 10 ರೂಪೀಸ್ ಕೇಳ್ತಿದೆ, ಕೋರ್ಸ್ ಫೀಸ್ ಕೇಳ್ತಿಲ್ಲ, ಪ್ಲೀಸ್ ಹೇಳೋಣ. ನೋಡಿ, 10 ರೂಪಾಯಿ ಕೇಳ್ತಿತ್ತ, 10 ರೂಪಾಯಿ ಆನ್ಲೈನ್ ಪೇ ಮಾಡ್ಕೊಂಬಿಡಿ, ಆಯಿತಾ? ಆನ್ಲೈನ್ ಪೇ ಮಾಡ್ಕೊರಿ, ಕಂಫರ್ಮೇಷನ್ ಸ್ಲಿಪ್ ಕೂಡ ಬರ್ತದೆ, ಅದನ್ನೆಲ್ಲ ಕೂಡ ಡೌನ್ ಮಾಡ್ಕೊರಿ. ಅದಾದ ತಕ್ಷಣ ರೆಸ್ಟ್ ಆಫ್ ಅಮೌಂಟ್ ಎಲ್ಲನೂ ಕೂಡ ಕಾಲೇಜಿಗೆ ಕಟ್ಟೋದಿರ್ತದೆ. ಅಂದರೆ ಕೋರ್ಸ್ ಫೀ ಅದೆಲ್ಲನೂ ಕೂಡ ಕಾಲೇಜಲ್ಲಿ ಕಟ್ಟಬೇಕು, ಅಲ್ಲಿ ಕಟ್ಟೋರಂತೆ. ಓಕೆ, ಇಷ್ಟು ಸದ್ಯಕ್ಕೆ ಅಂದ್ರೆ ಸ್ಟೂಡೆಂಟ್ ಕ್ವಶನ್ ಹಾಕಿದ್ರು ಅಂತಂದು ಹಾಕಿ ನೋಡಿದೆ. ನೋಡಿ, ಈಗ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, UGCT ಆ್ಯಂಡ್ UGNET ಪ್ರೊವಿಷನಲ್ ಸೀಟ್ ಮೆಟ್ರಿಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರೊವಿಷನಲ್ ಸೀಟ್ ಮೆಟ್ರಿಕ್ಸಲ್ಲಿ ನಿನ್ನೆ ಕೂಡ ಸಾಯಂಕಾಲ ಕೂಡ ಹೇಳಿದೆ ನಾನು, ಇಲ್ಲಿ 4822 ಸೀಟ್ಗಳು ಈ ಸದ್ಯಕ್ಕೆ ಪ್ರೊವಿಷನಲ್ ತೋರಿಸ್ತಿದ್ದಾವೆ. ಇದು ಇನ್ನೂ ಕೂಡ ಜಾಸ್ತಿ ಆಗ್ತದೆ, ಸುಮಾರು 5000ಕ್ಕಿಂತ ಮೇಲ್ಗಡೆ ಆಗ್ತವೆ. ನಿನ್ನೆನೂ ಕೂಡ ನಾನು ಹೇಳಿದೆ 5000 ಸೀಟ್ಗಳು BMS ಆಯ್ತು ಅಂತಂದರೆ ಮತ್ತೆ 5K ಬಂದು ಯಾವುದು ನಿಮಗೆ ಗೊತ್ತಿದೆ,
5K ಬಂದುಬಿಟ್ಟು ಇಂಜಿನಿಯರಿಂಗ್ ಸರೆಂಡರ್ ಸೀಟ್ ಆಗಿದ್ದಾವೆ. 5K BMS ಆಯಿತು. ಆ್ಯಂಡ್ ಚಾಯ್ಸ್ 4 ಮತ್ತು ಚಾಯ್ಸ್ 1 ಕೊಟ್ಟು ಕೂಡ ಕೆಲವೊಂದಿಷ್ಟು ಅಡ್ಮಿಷನ್ ಆಗದೆ ಇರೋರು ಅಲ್ಲೂ ಕೂಡ ಎಷ್ಟು ಆಗ್ತಾರೆ, ಕೆಲವೊಂದಿಷ್ಟು 2K ಆದರೂ ಹಾಗೆ ಆಗ್ತಾರೆ. ಆ್ಯಂಡ್ ಹೌದಲ್ವಾ, ಹೆಂಗಿದ್ರು ಇಷ್ಟ ಆಗ್ತದೆ. ಸೊ ಇನ್ನಿದ್ರೆ ಅದು ಇದು ಆಳುಮೇಳೆ ಎಲ್ಲನೂ ಕೂಡ ಸೇರಿಬಿಟ್ಟು ಸುಮಾರು ಒಂದು 15,000 ಹತ್ತತ್ರ ಸೀಟ್ಗಳು ಏನಪ್ಪ ಆಗ್ತಂದ್ರೆ ಖಾಲಿ ಉಳ್ಕೊತವೆ. ಈಗ 15,000 ಸೀಟ್ಗಳು ಕೂಡ ಏನಂತಂದ್ರೆ ಸೆಕೆಂಡ್ ರೌಂಡ್ಗೆ ತುಂಬ್ಕೊತವೆ. ಸೊ ಅದೇ ಹೇಳೋದಂಗೆ ಇದುವರೆಗೂ ಕೂಡ ಸೀಟ್ ಸಿಕ್ಕೇ ಇಲ್ಲ ಅನ್ನೋರಿಗೆ ಇದೊಂದು ಗುಡ್ ನ್ಯೂಸ್. ಯಾಕಂದರೆ ಸೀಟ್ಗಳು ಖಂಡಿತ ಕೂಡ ನಿಮಗೂ ಕೂಡ ಸೀಟ್ ಸಿಗ್ತದೆ. ಆ್ಯಂಡ್ ಈಗಾಗಲೇ ಸೀಟ್ ಸಿಕ್ಕೋರು ಕೂಡ ಒಂದು ಗುಡ್ ನ್ಯೂಸ್. ಯಾಕಂದರೆ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಕೊಡ್ಕೊಂಬಂದವ್ರಿಗೆ ಬೆಸ್ಟ್ ಕಾಲೇಜಸ್ ಅಂದರೆ ನಿಮಗೆ ಬೆಸ್ಟ್ ಆಫ್ ಕಾಲೇಜಸ್ ಏನು ನೀವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರಿ ಸೆಕೆಂಡ್ ರೌಂಡ್ಗೆ ಸಿಗ್ತದೆ. ಖಂಡಿತವಾಗ್ಲೂ ಕೂಡ ಸಿಗ್ತದೆ, ವರಿ ಮಾಡ್ಕೊಬಿಡಿ. ಆ್ಯಂಡ್ BMS ಸ್ಟೂಡೆಂಟ್ ಹೋಗ್ಬಿಟ್ಟು ಫುಲ್ಲಾಗಿ ಅನಾಲಿಸಿಸ್ ಮಾಡ್ಕೊರಿ. ಇಲ್ಲಿ HK ಮತ್ತು RK ಅಂತ ಇದೆ. HK ಅಂದರೆ ಹೈದರಾಬಾದ್ ಕರ್ನಾಟಕ, ಇದು RK ಅಂತಂದರೆ ಎಕ್ಸೆಪ್ಟೆಡ್ HK ಅಂತಂದು ಅಂದರೆ ಅದನ್ನು ಬಿಟ್ಟಾಕಿರತಕ್ಕಂಥದ್ದು. HK ಬಿಟ್ಟಾಕಿರೋಂಥದ್ದು ಅಂದರೆ ಲೈಕ್ HK ಅಂತಂದರೆ ಹೈದರಾಬಾದ್ ಕರ್ನಾಟಕ 6 ಜಿಲ್ಲೆಗಳು ರಿಸರ್ವ್ ಇರ್ತಾವೆ. ಅವ್ರಿಗೆ ಸೀಟ್ ಕೊಡ್ತಾರೆ. ಅವ್ರಿಗೆ HKದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಆಯಿತಾ. ಅವರು RKದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಅವ್ರು HKದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದರೆ HK ರಿಸರ್ವ್ ಇರ್ತದೆ ಅವ್ರಿಗೆ 6 ಜಿಲ್ಲೆಗಳದವ್ರಿಗೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಕಲ್ಯಾಣ ಕರ್ನಾಟಕ ಈಗ ನೇಮ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ 371 GA ಕಾಲಮಲ್ಲಿ ಅವ್ರಿಗೆ ರಿಸರ್ವ್ ಇದೆ. ಅವ್ರಿಗೆ ಬಿಟ್ಟಾಕ್ಬಿಟ್ಟು RKದವರು ಕೂಡ RKದಲ್ಲೇ ಜಾಸ್ತಿ ಸೀಟ್ ಇರೋದು. ಯಾಕಂದರೆ ರಿಮೈನಿಂಗ್ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಡಿಸ್ಟಿಕ್ ಕೂಡ RKದಲ್ಲಿ ಬರೋ ಕಾರಣ. ಸೊ ಎಲ್ಲಕ್ಕೂ ಕೂಡ ನೋಡ್ಕೊರಿ. ಯಾವುದೇ ರೀತಿ ನಮ್ಮ ಆ ಕಾಲೇಜಲ್ಲಿ ಸೀಟ್ ಇಲ್ಲ, ಈ ಕಾಲೇಜಲ್ಲಿ ಸೀಟ್ ಇಲ್ಲ ಅಂತ ಕೊರಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮಗೆ ಜನರಲ್ ಮೆರಿಟಲ್ಲಿ ಸೀಟ್ ಇದ್ದೇ ಇರ್ತದೆ, ವರಿ ಮಾಡ್ಕೋಬೋದು. ಜನರಲ್ ಮೆರಿಟ್ ಅಂತಂದರೆ ಎಲ್ಲರೂ ಬಂದೇ ಬರ್ತಾರೆ. ಆ್ಯಂಡ್ ಅದಾದ ನಂತರ ನಿಮ್ಗೆ ಇನ್ನೂ ಕೂಡ ಗೊತ್ತಿರುವಾಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ನೀಟ್ ಸ್ಟೂಡೆಂಟ್ ಕೂಡ ಗೊತ್ತಿರುವಾಗೆ ನೀವು ಕನ್ಫರ್ಮೇಷನ್ ಸ್ಲಿಪ್ ಡೌ ಮಾಡ್ಕೊಳ್ಳೋದು ಮತ್ತು ಪೇಮೆಂಟ್ ಮಾಡೋದು ಮಾಡಿಲ್ಲ ಅಂತಂದ್ರೆ 18ನೇ ತಾರೀಕು ಲಾಸ್ಟ್ ಇರ್ತದೆ. ಸೊ 17. ಸೊ ಹಂಗಾಗಿ ನಾಳೆ ಲಾಸ್ಟ್ ಡೇಟ್ ಇರ್ತದೆ. ನಾಳೆನೂ ಕೂಡ ಎಲ್ಲನೂ ಕೂಡ ಮುಗಿಸ್ಕೊರಿ. ಮತ್ತು ಅಡ್ಮಿಷನ್ ಇನ್ನೂ ಕೂಡ ಯಾರೆಲ್ಲ ಮಾಡಿಸಿಲ್ಲ, ಯಾರು ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟು 19ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಹಂಗಾಗಿ ಅಡ್ಮಿಷನ್ ಕೂಡ ಮಾಡಿಸ್ಕೊರಿ. ಅದಾದ ನಂತರ KCT ಸ್ಟೂಡೆಂಟ್ಗೆ ಏನಪ್ಪ ಅಂದರೆ ಎಲ್ಲ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ 20th ಕ್ಲೋಸ್ ಆಯ್ತು ಅಂತಂದರೆ 20 ಅಥವಾ ಇದು ಕೂಡ ಇನ್ನೂ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿ 20ವರೆಗೂ ಕೂಡ ಹೋದರೂ ಕೂಡ 21ಗೆ ನಿಮ್ಮದು ಇನ್ನೊಂದು ಸೆಕೆಂಡ್ ರೌಂಡ್ ಶೆಡ್ಯೂಲ್ ಅನ್ನೋದು ಬರ್ತದೆ. ಸೆಕೆಂಡ್ ರೌಂಡ್ KCT ಆ್ಯಂಡ್ ನೀಟ್ ಸ್ಟೂಡೆಂಟು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಎಲ್ಲರೂ ಕೂಡ ರೆಡಿ ಇರಿ. ಯಾಕೆ ಎಲ್ಲನೂ ಕೂಡ ಕೂತ್ಕೊಂಡಿರಿ. ಅಂದರೆ ನಾವು ಬಿಟ್ಟ ತಕ್ಷಣ ಇಷ್ಟು ಮಾಡಬೇಕಪ್ಪ ಕೆಲಸನಕ್ಕೆ ಆ ರೀತಿ ಎಲ್ಲನೂ ಕೂಡ ಕೂತ್ಕೊಂಡಿರಿ. ಮೀನ್ಸ್ ಕರೆಕ್ಟ್ ಪ್ರಿಯಾರಿಟಿ ಆರ್ಡರ್ ವೈಸ್ ಫಸ್ಟ್ ರೌಂಡಲ್ಲೇ ಮಾಡಿತ್ತಂದರೆ ನೀವು ಸೆಕೆಂಡ್ ರೌಂಡ್ಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ಆಯಿತಾ. ಸೊ ಏನು ಕೆಲವೊಂದಿಷ್ಟು ಹುಡುಗರು ರ್ಯಾಂಕ್ ಸ್ವಲ್ಪ ದೂರ ಐತಂದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ ಬಿಡಿ, ಸ್ವಲ್ಪ ಹೆಂಗಿದ್ರು ದೂರನೇ ಸಿಕ್ಕಿರ್ತದ ಅಂಥ ಹುಡುಗರು. ಓಕೆ, ನೀವು ಕೆಲವೊಂದಿಷ್ಟು ಹುಡುಗರು ರ್ಯಾಂಕ್ ಚೆನ್ನಾಗಿದ್ದು ಸಹಿತ ಪ್ರಿಯಾರಿಟಿ ಕರೆಕ್ಟಾಗಿ ಕೊಟ್ಟಿರಲ್ಲ, ಇವಾಗ ಒದಾಡ್ತಿರ್ತಾರೆ ಪಾಪ ಹುಡುಗರು. ಸರಿ, ಏನೂ ಕೂಡ ಮಾಡ್ಲಿಕ್ಕೆ ಬರಲ್ಲ. ಯಾಕಂದರೆ ದಿನಾಲು ಬಂದು ಇಷ್ಟೆಲ್ಲ ಹೇಳ್ತಾ ಇರ್ತೀವಿ, ಪ್ರಿಯಾರಿಟಿ ಕೊಡ್ರಿ, ಲೈವ್ ಡೆಮಾಸ್ ಎಲ್ಲ ಮಾಡಿದ್ವಿ, ಆಪ್ಷನ್ ಎಂಟ್ರಿದು ನಿಮ್ದೆಲ್ಲ ಕೂಡ ತೋರಿಸಿದ್ವಿ. ಅವರು ಸಹಿತ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ಗೊತ್ತಾಗ್ತಿರಲ್ಲ ಸ್ಟಾರ್ಟಿಂಗ್ ಎಲ್ಲನೂ. ಸರಿ ಇರಲಿ, ಏನೇ ಆಗಲಿ. ಈಗ 21 ಮೇಲ್ಗಡೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತದೆ. 1 ವೀಕಲ್ಲಿ ಸೆಕೆಂಡ್ ರೌಂಡ್ ಕೂಡ ಮುಗಿಸ್ಬಿಡ್ತಾರೆ. ಅಂತಂದರೆ ಇದೇ ತಿಂಗಳು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗ್ತದೆ. ಸೊ ಹಂಗಾಗಿ ಕಾಲೇಜಸ್ ಕೂಡ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಮಂತ್ ಒಂದು 15 ಅದು ಈ ರೀತಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಥರ್ಡ್ ರೌಂಡ್ ಕೂಡ ಬೇಗನೆ ಮುಗಿಬಿಡ್ತದೆ. ಓಕೆ, ಜಾಸ್ತಿ ಡಿಲೇ ಮಾಡೋಕ್ಕೆ ಹೋಗಲ್ಲ. ಸೊ ಹಂಗಾಗಿ ಸೆಪ್ಟೆಂಬರ್ 15ರ ನಂತರ ಎಲ್ಲನೂ ಕೂಡ ಕಾಲೇಜಸ್ ಸ್ಟಾರ್ಟ್ ಆಗ್ತವೆ. ಸೊ ಎಲ್ಲರೂ ಕೂಡ ಒಳ್ಳೇದಾಗಲಪ್ಪ. ಯಾರೆಲ್ಲ ಫಸ್ಟ್ ರೌಂಡಿಗೆ ಯಾರು ಸೀಟ್ ತೊಗೊಂಡು ಅಡ್ಮಿಷನ್ ಆಗಿದ್ರು ಅವ್ರಿಗೆಲ್ಲರೂ ಕೂಡ ಆಲ್ ದ ಬೆಸ್ಟ್. ಆ್ಯಂಡ್ ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ ನೋಡ್ತಾ ಇದ್ರು ಫಸ್ಟ್ ರೌಂಡು ಅಡ್ಮಿಷನ್ ಆಗೋರು. ಸೊ ನೆಕ್ಸ್ಟ್ ನಿಮ್ಗೆ ಏನೋ ರೀತಿ ಸ್ಕಾಲರ್ಶಿಪ್ ಬಗ್ಗೆ ಆಯಿತು, ಮತ್ತು ಬೇರೆ ನಿಮ್ಮ ಸ್ಟೂಡೆಂಟ್ಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಏನಾದರೂ ಸ್ಕೀಮ್ಸ್ಗಳು ಏನಾದರೂ ಬಂತಂದರೆ ಹೇಳ್ತಾ ಇರ್ತೀನಿ ಆಯಿತಾ. ಸರಿ ಕಂಡ್ರು, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಸದ್ಯಕ್ಕಂತರೂ ಇಷ್ಟು ನೋಡ್ರು. ಅಡ್ಮಿಷನ್ ಹೋಗಿ ನಾಳೆ ಲಾಸ್ಟ್ ಡೇಟ್, ನಾಡಿದ್ದು ಲಾಸ್ಟ್ ಡೇಟು ನೀಟ್ ಸ್ಟೂಡೆಂಟ್ಗೆ. KCT ಅಂತೂ ಮುಗಿದು ಬಿಟ್ಟಿದೆ, ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ. ಸರಿ, BMS ಕೂಡ ಏನು ಮಾಡಿದ್ದಾರೆ, ಈಗಾಗಲೇ ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ. ಆ್ಯಂಡ್ ಡೌಟ್ಸ್ಗಳು ಏನೇ ತಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಅಥವಾ ಸಾಯಂಕಾಲ ಏನಾದರೂ ತಿಳಿಸ್ತೀನಿ ಆಯಿತಾ. ಸರಿ, ಬಾಯ್.